ತೃಣಾವರ್ತ ವಧೆ. ಮಗುವನ್ನು ಬೀದಿಯಲ್ಲಿ ಎತ್ತಿ ಆಡಿಸಿದರೆ ಕಣ್ಣೆಸರಾಗುತ್ತೆ ಎನ್ನುವ ಅಂಜಿಕೆ ಇದ್ದರೂ ಮೀರಿ ಒಂದು ದಿನ ಕೃಷ್ಣನನ್ನು ಯಶೋದೆಯು ಮನೆಯ ಹೊರಗೆ ಆಡಿಸುತ್ತಾ ನಿಂತಿದ್ದಳು. ಕಣ್ಣೆಸರಾಗತ್ತೆ ಅಂತ ಮುತ್ತಿನಂಥ ಸುಕುಮಾರನನ್ನು ಹೆತ್ತು ಅದನ್ನು ಎದೆಯ ಮೇಲೆ ಕುಣಿಸುತ್ತಾ ಗೋಕುಲದ ಗೋಪಿಯರ ಮುಂದೆ ಹೆಮ್ಮೆ ಪಡೆದಿದ್ದರೆ ಹೇಗೆ? ತನಗಿಂತಲೂ ಕೃಷ್ಣನಿಗಾಗಿ ಗೋಕುಲದ ಎಲ್ಲ ಗೋಪಿಯರು ಪ್ರಾಣ ಬಿಡುತ್ತಾರೆ. ಕಂದ ಸೊರಗಿದರೆ ಅವರಾದರೂ ಸುಮ್ಮನಿರುತ್ತಾರೆಯೇ? ತನಗಿಂತ ಮೊದಲು ಅವರೇ ಕೆನ್ನೀರು ಮಾಡಿ ಹಾಕುತ್ತಾರೆ ಎಂದುಕೊಳ್ಳುತ್ತಾ ಯಶೋದೆ ಕಂದನೊಂದಿಗೆ ದೂರಿ ಎಂದು ಆಡುತ್ತಿದ್ದಳು. ತಾಯಿ ಮಗುವಿನ ಮಧುರವಾದ ಈ ಕ್ಷಣವನ್ನು ಹಾಳು ಮಾಡಲೆಂದು ಕಂಸನ ಆದೇಶದಂತೆ ಅಲ್ಲಿಗೆ ತೃಣಾವರ್ತ ಎಂಬ ಅಸುರ ಸುಂಟರುಗಾಳಿಯ ರೂಪದಲ್ಲಿ ವಕ್ಕರಿಸಿದ. ಮಗು ಇದ್ದಕ್ಕಿದ್ದಂತೆ ಪರ್ವತದಷ್ಟು ಭಾರವಾಯಿತೆನಿಸಿ ಯಶೋದೆ ಮೆಲ್ಲನೆ ಕಂದನನ್ನು ಕೆಳಗೆ ಬಿಟ್ಟಳು. ಗಾಳಿ ರೂಪದ ರಕ್ಕಸ ಮಗುವನ್ನು ಗಗನಕ್ಕೆ ಎತ್ತಿಕೊಂಡು ಹಾರಿದ. ಕಣ್ಣು ತೆರೆಯಲೇ ಆಗದಷ್ಟು ಧೂಳು ಮುಸುಕಿಕೊಂಡಿತು. ಮರ ಗಿಡಗಳು ಮಗುಚಿಕೊಂಡವು. ಯಶೋದೆಗೆ ಕೃಷ್ಣ ಕಾಣಿಸದೆ ಗೋಳಾಡಿದಳು. ರಕ್ಕಸರ ಮಾಯೆಯಿಂದ ನನ್ನ ಕಂದ ಆಕಾಶಕ್ಕೆ ಹಾರಿ ಸಿಲುಕಿಕೊಂಡಿದ್ದಾನೆ, ಕಾಪಾಡಿ ಕಾಪಾಡಿ ಎಂದು ರೋದಿಸಿದಳು. ಅದನ್ನು ಕೇಳಿ ಗೋಕುಲವಾಸಿಗಳೆಲ್ಲ ಓಡೋಡಿ ಬಂದರೆ ನೋಡುವುದೇನನ್ನು? ಗಾಳಿ ರೂಪದ ರಕ್ಕಸ ಹಾರಿಸಿಕೊಂಡು ಹೋದ ಕೃಷ್ಣನನ್ನಲ್ಲ, ಬಾಲರೂಪಿ ಕೃಷ್ಣನೇ ಮೇಲರಗಿದ್ದ ರಕ್ಕಸನನ್ನು. ಕೃಷ್ಣನ ಭಾರ ತಾಳಲಾರದೆ ತೃಣಾವರ್ತ ವ್ರಜಭೂಮಿಯ ಬಂಡೆಗಲ್ಲಿನ ಮೇಲೆ ದೊಪ್ಪನೆ ಬಿದ್ದು ರಕ್ತ ಕಾರಿಕೊಂಡು ಸತ್ತ. ದೈತ್ಯನ ಎದೆಯ ಮೇಲೆ ನಿರ್ಭಯನಾಗಿ ಆಟವಾಡುತ್ತಿದ್ದ ಕೃಷ್ಣನನ್ನು ಕಂಡು ಯಶೋದೆ ನಂದಗೋಪರು ಬೆರಗಾದರು. ಇಡೀ ಜನಸ್ತೋಮ ಅಚ್ಚರಿಪಟ್ಟಿತು. ಭಗವಂತನೇ ದುಷ್ಟರನ್ನು ಮಟ್ಟ ಹಾಕಲು ಅವತಾರವೆತ್ತಿದ್ದಾನೆ ಎಂದು ಎಲ್ಲರೂ ಮಾತನಾಡಿಕೊಂಡು ಆನಂದಪಟ್ಟರು.